ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭಾರಿ ಮತ್ತು ಮಧ್ಯಮ ನೀರಾವರಿ ಇಲಾಖೆ ವತಿಯಿಂದ ಕೈಗೊಂಡಿರುವ ಯೋಜನೆಗಳು ಯಾವುವು, ಎಷ್ಟು ಯೋಜನೆ ಪೂರ್ಣಗೊಂಡಿರುತ್ತದೆ, ಎಷ್ಟು ಯೋಜನೆ ಪ್ರಗತಿಯಲ್ಲಿರುತ್ತದೆ, ಪೂರ್ಣ ವಿವರವನ್ನು ನೀಡುವಂತ ಕೇಳಿದ್ದೇನೆ. ಚಿಕ್ಕನಾಯಕನಹಳ್ಳಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ. ಕಾವೇರಿ ನೀರಾವರಿ ನಿಗಮದ ಅಡಿಯಲ್ಲಿ ತಾಲೂಕಿನ 26 ಕೆರೆಗಳಿಗೆ ನೀರನ್ನು ಒದಗಿಸುವ ಕುಡಿಯುವ ನೀರಿನ ಯೋಜನೆ ಬಾಕಿ ಕಾಮಗಾರಿ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಜೇಸಿಪುರ ಕೆರೆಗೆ ಕುಡಿಯುವ ನೀರು ಒದಗಿಸಲು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಉಳಿದ ಬಾಕಿ ಇದೆ ಅಂತಿರುತ್ತದೆ. ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ತುಮಕೂರು ಶಾಖಾ ಕಾಲುವೆಯಡಿ ಒಟ್ಟು 51.684 ಕಿಲೋಮೀಟರ್ ಉದ್ದದ 2 ಪ್ಯಾಕೇಜ್ ಕಾಲುವೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು, ವಿವರಗಳನ್ನು ಅನುಬಂಧ 2ರಲ್ಲಿ ಒದಗಿಸಲಾಗಿದೆ. ಮತ್ತು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ತುಮಕೂರು ಶಾಖಾ ಕಾಲುವೆಗೆ ಬರುವ ಸೂಕ್ಷ್ಮ ನೀರಾವರಿ ಒದಗಿಸುವ ಯೋಜನೆಯಲ್ಲಿ 6 ಕೆರೆಗಳನ್ನು ತುಂಬಿಸಲು ಪ್ಯಾಕೇಜ್ 7ರ ಅಡಿಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಅಲ್ಲದೆ ಶಾಖಾ ಕಾಲುವೆಯಡಿ ಸೂಕ್ಷ್ಮ ನೀರಾವರಿ ಒದಗಿಸುವ ಪ್ಯಾಕೇಜ್ 8 ಮತ್ತು 9ರ ಕಾಮಗಾರಿಗಳನ್ನು ಸಹ ಕೈಗೊಳ್ಳಲಾಗಿದೆ. ಇದು ನಿಮ್ಗೆ ಇಂಪಾರ್ಟೆಂಟು. ಇದೇನಂದರೆ ಇದು ನನಗೆ ಇಂಜಿನಿಯರು ಅನಫಿಷಿಯಲಾಗಿ ಹೇಳಿದ್ದು. ಮೇಜರು ಭದ್ರಾದ್ದು ಪ್ರಾಜೆಕ್ಟ್ ಮಾಡಿದ್ದಾರೆ. ಇದಕ್ಕೆ ಈ ಮೈಕ್ರೋ ಅಂತ ಏನು ಕರೀತಾರೆ ಅವರು, ಈ ಪ್ಯಾಕೇಜಲ್ಲಿ ಕೊಟ್ಟಿರೋದು ಮಾಡಬಾರ್ದಾಗಿತ್ತಂತೆ ಕಾಮಗಾರಿನ, ಇದು ಪೂರ್ಣ ಆಗೋವರೆಗೂ ಮೇಜರು. ಬಟ್ ಇದನ್ನು ಮಾಡಿ ಬಿಲ್ಗಳು ತಗೊಂಡ್ಬಿಟ್ಟವ್ರೆ. ಅದನ್ನು ಅವರು ಅನಫಿಷಿಯಲಾಗಿ ಹೇಳೋದು ಇಂಜಿನಿಯರ್ ನಮಗೆ, ಈ ಥರ ಆಗಿದೆ ಸರ್ ಇಲ್ಲಿ ಚಿಕ್ಕನಹಳ್ಳಿಲಿ ಆಗಿರ್ತಕ್ಕಂಥ ಮಿಸ್ಟೇಕ್ ಇದು, ಅದು ಮಾಡಬಾರ್ದಾಗಿತ್ತು. ಮೇಜರ್ ಕಂಪ್ಲೀಟ್ ಆದಮೇಲೆ ಇದನ್ನು ಈ ಪ್ಯಾಕೇಜ್ಗಳು ಮಾಡಬೇಕಾಗಿತ್ತು. ಇದನ್ನು ಫಸ್ಟ್ ಇದನ್ನು ಮಾಡಿ ಇದನ್ನು ತಗೊಂಡ್ಬಿಟ್ಟಿದ್ದಾರೆ. ಇದು ಕೆಲಸ ಪೂರ್ಣ ಆಗಲಿಲ್ಲ ಅಂದರೆ ಇದು ಉಳು ತುಂಬ್ಕೊಳ್ಳೋದು ಮತ್ತೊಂದು ಮುಚ್ಕೊಂಡು ಹೋಗ್ತವೆ ಕಾಲುವೆಗಳು, ಉಪಯೋಗ ಆಗಲ್ಲ ಅನ್ನೋ ಮಾತು ಹೇಳೋದು. ಈ ಯೋಜನೆಯಲ್ಲಿ ಒಟ್ಟು 14 ಕೆರೆ ಇಲ್ಲೊಂದು 8 ಕೆರೆ, ಅದೇ ಅದು ನೀರು ತುಂಬಿಸೋದಕ್ಕೆ ಈಗ ಎಷ್ಟು ಒಂದೇ ಕೆರೆ ನೀರು ಬಂದಿರೋದು, ಉಳಿದವಕ್ಕೆ ಯಾವಕ್ಕೂ ಬಂದಿಲ್ಲ ಹೇಳಿದ್ರು ಅವರು. ಇನ್ನೊಂದು ಸಲ ಅವ್ರ ಜೊತೆ ಮೀಟಿಂಗ್ ಮಾಡಿ ಅದು ಏನಂತೇಳಿ ಅವರು ಹೇಳಿದ್ದಾರೆ ಮೀಟಿಂಗ್ ಮಾಡೋಣ ಅಂತ. ಎಷ್ಟು ಆವತ್ತು ಇದರಲ್ಲೇ ಹೇಳಿದ್ದವರು, ಚಿಕ್ಕನಾಯಕನಹಳ್ಳಿ ಬುದ್ಧಿವಂತರು, ನೀವು 3 ಕಡೆ ದುಡ್ಡು ತಗೊಂಡಿದ್ದೀರ ಅಂತ ಈ ಕ್ವಶನಲ್ಲಿ ಉತ್ತರ ಕೊಟ್ಟಿದ್ದು ಉಪಮುಖ್ಯಮಂತ್ರಿಗಳು. ಆಮೇಲೆ ಹೇಳಿದೆ ನಾನು, ಸರ್ ನಾವು 3 ಕೆರೆಯಲ್ಲಿ 3 ಇದಕ್ಕೆ ತಗೊಂಡಿದ್ದೀವೋ 4 ತಗೊಂಡಿದ್ದೀವೋ, ನಮ್ಗೆ ನೀರು ಬಂದಿಲ್ಲ. ಅದು ನೀವು ಎಷ್ಟು ಖರ್ಚು ಮಾಡಿದಿರೋ ಮುಖ್ಯ ಅಲ್ಲ, ನನಗೆ ಗೊತ್ತಾಗ್ತಾಯಿದೆ, ಇಷ್ಟು ಅಮೌಂಟ್ ಕೊಟ್ಟಿರೋ ನನಗೆ ಗೊತ್ತಿಲ್ಲ, ನಮ್ಗೆ ಇದರಲ್ಲೂ ನೀರು ಬಂದಿಲ್ಲ, ನಮ್ಗೆ ನೀರು ಬೇಕು ಅಂತೇಳಿ ಅವಾಗ ನಾನು ಹೇಳಿ ಒಪ್ಕೊಂಡ್ರು. ಆಯಿತು ಕನ್ಸಿಡರ್ ಮಾಡ್ತೀನಿ ಅಂತ. ಸೊ ಅವ್ರ ಪ್ರಕಾರ, ಇಂಜಿನಿಯರ್ ಪ್ರಕಾರ ವರ್ಷಕ್ಕೆ 3,000 ಕೋಟಿ ಬೇಕು. ಇವೆಲ್ಲ ಭದ್ರಾ ಮೇಲ್ದಂಡೆದು, ಹೇಮಾವತಿದಲ್ಲ, ಭದ್ರಾ ಮೇಲ್ದಂಡೆದು ಮಾಡ್ತೀವಿ ಅಂದರೆ ವರ್ಷಕ್ಕೆ 3,000 ಕೋಟಿ ಬೇಕಾಗುತ್ತೆ ಅಂತ ಹೇಳಿದ್ರು. ಈಗ ಇನ್ನು ಬನ್ನಿ ರಾಜೀವ್, ಚೇರು ಕೊಡಲಿ ಅದು ಪೇಪರ್ಸ್ ಕೊಡಿ. ಈಗ 250 ಕೋಟಿಯನ್ನು ಕೊಟ್ಟಿದ್ದಾರಂತೆ ಈ ಪ್ಯಾಕೇಜಲ್ಲಿ. ಸೊ ಅದಕ್ಕೆ ಅವರು ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ಸ್ ಬಂದರೆ ಜಾಸ್ತಿ ಕೊಡ್ತೀನಿ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟರು ಹೌಸಲ್ಲಿ. ಅದೇ ಟೋಟಲ್ ಈ ಪ್ರಾಜೆಕ್ಟ್ ಭದ್ರಾ ಮೇಲ್ದಂಡೆದು ಚಿಕ್ಕನಹಳ್ಳಿಗೆ ಅವರು ಈಗೇನು ನಮಗೆ ಪ್ಯಾಕೇಜ್ ಇದೆ ಪೂರ್ತಿ ಕಂಪ್ಲೀಟ್ ಆಗಬೇಕಂದ್ರೆ ಅವ್ರ ಇಂಜಿನಿಯರ್ಸ್ ಪ್ರಕಾರ 10,000 ಕೋಟಿ ಬೇಕು. ಭದ್ರಾ ಮೇಲ್ದಂಡೆದು ಅದು ಕ್ಲಬ್ ಆಗೋದು ಬೇಡ, 3 ಇದೆ, ಅದು ಎತ್ತಿನಹೊಳೆ ಬೇರೆ, ಅದು ಬೇರೆ, ಅದು ಬೇರೆ. ಭದ್ರಾ ಮೇಲ್ದಂಡೆ ಅದೇ ಭದ್ರಾ ಮೇಲ್ದಂಡೆ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 10,000 ಕೋಟಿ ಬೇಕು ಅಂತ ಹೇಳ್ತಾರೆ ಅವ್ರು ಇಂಜಿನಿಯರಿಂಗ್ ಸೆಕ್ಷನ್ ಅವರು. ಅದನ್ನೇ ನಾನು ವರ್ಷಕ್ಕೆ 3,000 ಕೋಟಿ ಬೇಕು ಅಂತ ನಾನು ಕೇಳಿದಾಗ 3,000 ಕೋಟಿ ಟೋಟಲ್ ಪ್ರಾಜೆಕ್ಟ್ ನಿಮಗೀಗ ಎತ್ತಿನಹೊಳೆ ಅಲ್ಲಿಂದ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಇದು ಅಪ್ ಟು ಶಿರಾ ಹೋಗುತ್ತಿದ್ದು ಟೋಟಲ್ ಕಂಪ್ಲೀಟ್ ಆಗಿ ಇಷ್ಟು ಬೇಕು. ಅದನ್ನು ಕೇಳಿದಾಗ ಅವರು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಬಂದರೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. GTDC ಗೌರ್ಮೆಂಟು ಡಿಪ್ಲೊಮಾ ಕಾಲೇಜ್ ಬೇಕಂತ ಕೇಳಿದ್ದೀನಿ, ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋದ ಸಲನೂ ಕೇಳಿದ್ದೆ ನಾನು. ಹೋದ ಸಲ ಅದನ್ನು ಮಧುಗಿರಿಗೆ ಕೊಟ್ಬಿಟ್ರು. ನಾವು ಸುರೇಶ್ ಬಾಬುನು ಮಾತಾಡ್ಕೊಂಡೆ ಅದನ್ನು ಪ್ರಯತ್ನ ಪಟ್ಟು. ನಮಗೆ ಇಡೀ ತಾಲೂಕಲ್ಲಿ ಆ ಬೋನ್ ಕಣಿವೆ ಹತ್ರ ಒಂದೇ ITI ಕಾಲೇಜ್ ಇರೋಂಥದ್ದು ಗೌರ್ಮೆಂಟು, ಅದು ಕಳ್ಳಂಬೆಳ್ಳ ಕ್ಷೇತ್ರ ಇದ್ದಾಗ ಆಗಿರೋಂಥದ್ದು, ಈಗಿಂದಲ್ಲ, ಅದು ಕಳ್ಳಂಬೆಳ್ಳ ಕ್ಷೇತ್ರ ಇದ್ದಾಗ ಆಗಿದ್ದಂಥದ್ದು. ಅದು ಬಿಟ್ಟರೆ ಇಡೀ ತಾಲೂಕಲ್ಲಿ ಗೌರ್ಮೆಂಟ್ ITI ಡಿಪ್ಲೊಮೊ ಇಲ್ಲ. ನಮ್ಮ ತಾಲೂಕಿನವರು ತಿಪ್ಟೂರು, ತುರುವೇಕೆರೆ, ತುಮಕೂರು, ಬೆಂಗಳೂರು ಹಿಂಗೆಲ್ಲ ಹೋಗ್ತಾ ಇದ್ದಾರೆ. ಆನಂತರ 25 ಎಕರೆ ನಮ್ಮ ತಾಲೂಕಲ್ಲಿ
ಜಾಗ ಬೇಕು, ಜಾಗ ಬಿಡಿಸ್ಕೊಡಿ. ಇಲ್ಲ, ಹೋದ ಸಲ ನಾನು ಸುರೇಶ್ ಬಾಬು ಅವ್ರಿಗೂ ಮಾತಾಡಿ ನಾನೊಂದು ಲೆಟ್ರ್ ಮೂವ್ ಮಾಡಿದೆ ಮುಖ್ಯಮಂತ್ರಿಗಳಿಗೆ. ಅವರು ಚಿಕ್ಕನಹಳ್ಳಿ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಾಗ ರಾಜಣ್ಣವ್ರು ಬಂದು ಇಲ್ಲ ಮಧುಗಿರಿ ಬೇಕಂತ ಕೇಳಿದ್ರು. ಹೋದ ಸಲ ಮಧುಗಿರಿಗೆ ಕೊಟ್ಟಿದ್ದಾರೆ. ನಮಗೆ ಜಾಗದ್ದು ದುಡ್ಡಿಂದು ಚಿಕ್ಕನಹಳ್ಳಿಗೆ ಸಮಸ್ಯೆ ಇಲ್ಲ. ಈಗ ಅಲ್ಲಿ ITI ಕಾಲೇಜ್ ಏನಿದೆ ಬೋನ್ಕಣಿವೆ ಹತ್ರ, ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ MLA ಅವರು 14 ಕೋಟಿ ರೂಪಾಯಿನ ಅಲ್ಲಿ ಕೊಡಿಸಿದ್ದಾರೆ. ಈಗ ಅಲ್ಲಿರೋ ITI ಕಾಲೇಜು ಕಾಲೇಜ್ ಬೇರೆ, ಡಿಪ್ಲೊಮಾ ಕಾಲೇಜ್ ಬೇರೆ. ಈಗ ನಾನು ಪರ್ಟಿಕ್ಯುಲರಾಗಿ ನಮ್ಮ ತಾಲೂಕಿಗೆ ಬೇಕು ಅಂತ ಕೇಳಿದ್ದೀನಿ. ಈಗ ರಿಪ್ಲೈಯಲ್ಲೂ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ಗೆ ಬರುತ್ತೆ, ಕೌಶಲ್ಯಾಭಿವೃದ್ಧಿ ಇಲಾಖೆ ಒಪ್ಕೊಂಡಿದ್ದಾರೆ. ಸ್ವಲ್ಪ ಸುರೇಶ್ ಬಾಬುರ್ಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಆಗುತ್ತೆ. ಸಿಕ್ಕಿದ್ರೆ ನಮ್ಮ ತಾಲೂಕಿನ ಯುವಕರಿಗೆ ಡಿಪ್ಲೊಮಾ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಈ ಡಿಪ್ಲೊಮಾ ಆದರೆ GTTC ಅಂತ ಏನು ಕರಿತೀವಿ, ಈಕ್ವಲ್ ಟು ಇಂಜಿನಿಯರಿಂಗ್ ಕಾಲೇಜು. ಇಲ್ಲಿ GTTC ಡಿಪ್ಲೊಮಾ ಕೋರ್ಸ್ ಸಿಕ್ಕಿದ್ರೆ ಅವ್ರಿಗೆ ಅಪಾಯಿಂಟ್ಮೆಂಟು ಬೇರೆ ಕಡೆ ಹೋಗೋದಕ್ಕೆ, ಫಾರಿನ್ಗೆ ಹೋಗೋದಕ್ಕೆಲ್ಲ ಅನುಕೂಲ ಆಗುತ್ತೆ. ಸೊ MLA ಜೊತೆಲಿ ನಾನು ಸೇರ್ಕೊಂಡು ಒತ್ತಡ ಹಾಕಿ ಈ ಸಲ ಬಜೆಟಲ್ಲೇ ಸೇರಿಸೋದಕ್ಕೆ ಪ್ರಯತ್ನ ಆಗ್ತೀವಿ. ಜಾಗದ್ದೇನು ಸಮಸ್ಯೆ ಇಲ್ಲ. ಈಗ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲೂ ಮಾಡ್ಬೋದು. MH ಕಾವು ಇದೆಯಲ್ಲ, ಅಲ್ಲಿ ಒಂದು 25 ಎಕರೆ 30 ಎಕರೆ ಸೇಂದಿವನ ಗೌರ್ಮೆಂಟ್ ಜಾಗ ಇದೆ. ಸರ್ಕಾರಿ ಜಾಗಕ್ಕೇನು ಸಮಸ್ಯೆ ಇಲ್ಲ, ಜಾಗ ಬೇಕಾದಷ್ಟಿದೆ. ಇನ್ನು ಜಾಸ್ತಿನೇ ಅದು 70 ಚಿಲ್ಲರೆ ಎಕರೆ ಅದು ಸರ್ಕಾರಿ ಸೇಂದಿವನ. ಅದು ಅಲ್ಲೂ ಮಾಡ್ಬೋದು. ಈಗ ನಮ್ಮಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಇದೆಯಲ್ಲ, ಅಲ್ಲೂ ಉಪಯೋಗಿಸ್ಕೋಬೋದು. ಅಲ್ಲೂ ಜಾಗ ಇದೆ ಸದ್ಯಕ್ಕೆ. ಓಪನ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಶಿಫ್ಟ್ ಮಾಡ್ಕೋಬೋದು, ಮತ್ತೊಂದು ಮಾಡ್ಬೋದು. ಮತ್ತು MH ಕಾವಲು ಹೈವೇಗೆ ಇದೆ ಜಾಗ, ಅಲ್ಲೂ ಜಾಗ ಇದೆ. ಜಾಗಕ್ಕೆ ಸಮಸ್ಯೆ ಇಲ್ಲ. ಪ್ರಯತ್ನ ಮಾಡ್ತೀನಿ, ನಾನು ಮಾಡ್ತೀನಿ. ಇಲ್ಲ MLAs ಜೊತೆ ಸೇರ್ಕೊಂಡು. ಮತ್ತು ಇನ್ನೊಂದು ಭಾಳ ಸ್ಪಷ್ಟಪಡಿಸ್ತೀನಿ. ಲಾಸ್ಟ್ ಟೈಮ್ ನಾನು ಕೋಆಪರೇಟಿವ್ ಬ್ಯಾಂಕಲ್ಲಿ ಗೆದ್ದಾಗ ಭಾಳ ಜನ ಮಿಸ್ಕೋಟ್ ಆಯಿತು. ರಮೇಶ್ ಬಾಬು ಇಲ್ಲಿ ಆಸ್ಪಿರೆಂಟ್ ಅಂತೇಳಿ. ನಾನು ಚಿಕ್ಕನಾಯಂಗಳಿ ಅಸೆಂಬ್ಲಿ ಆಸ್ಪಿರೆಂಟ್ ಅಲ್ಲ, ನಾನಿಲ್ಲಿ ಕಂಟೆಸ್ಟ್ ಮಾಡಲ್ಲ. ಮತ್ತು ಇಲ್ಲೇ ವಿಷಯ ಏನೇ ಇದ್ದರೂ ಸಹ ಅವರವರ ಸಂದರ್ಭದಲ್ಲಿ ಕೆಲಸಗಳು ಮಾಡಿದ್ದಾರೆ. ಮಾಧುಸ್ವಾಮಿ ಇರ್ಬೋದು, ಸುರೇಶ್ ಬಾಬು ಇರ್ಬೋದು, ಕಿರಣ್ ಕುಮಾರ್ ಇರ್ಬೋದು, ಕೆಲಸಗಳು ಮಾಡಿದ್ದಾರೆ. ನಾನು ಈ ತಾಲೂಕಿನವನಾಗಿ ಈ ತಾಲೂಕಿಗೆ ಡೆವಲಪ್ಮೆಂಟ್ಗೆ ನಾನು ಸಹಕಾರ ಇರುತ್ತೆ, ಕೆಲಸ ಮಾಡ್ತೀನಿ. ಅದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವತ್ತೂ ಸಹ ಅಸೆಂಬ್ಲಿ ಆಸ್ಪಿರೆಂಟ್ ಅಲ್ಲ. ನಾನೇ ಆಸ್ಪಿರೆಂಟ್ ಅಲ್ಲ, ಅದು ಗುರ್ಸೋ ಪ್ರಶ್ನೆನೇ ಬರಲ್ಲ. ಇಲ್ಲ, ನಾನು ಆಸ್ಪಿರೆಂಟ್ ಇದ್ದೀನಿ, ಚಿಕ್ಕನಾಗ್ಲಿಲ್ಲ, ಬೇರೆ ಕಡೆ ಆಸ್ಪಿರೆಂಟ್ ಇದ್ದೀನಿ. ಬೆಂಗಳೂರು ಇಲ್ಲ, ಅದು ಪ್ರಶ್ನೆನೇ ಇಲ್ಲ. ಬೆಂಗಳೂರು ಭಾಗದಲ್ಲಿ ನಾನು ಆಸ್ಪಿರೆಂಟ್ ಇದ್ದೀನಿ. ಅದು ಆವತ್ತಿನ ಸಂದರ್ಭಕ್ಕೆ ತೀರ್ಮಾನ ತಗೋತೀವಿ. ನನಗೆ MLC ಇದ್ದೀನಿ. ಚಿಕ್ಕನಾಗಳ್ಳಿನಲ್ಲಿ ನಾನು ಆಸ್ಪಿರೆಂಟ್ ಅಲ್ಲ. ಮತ್ತು ಚಿಕ್ಕನಹಳ್ಳಿ ವಿಚಾರ ಬಂದಾಗ ನನಗೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ಸುರೇಶ್ ಬಾಬು ಒಂದು ನಿಮಿಷ ಅಲ್ಲ, ಸುರೇಶ್ ಬಾಬು ಇರಲಿ, ಮಾಧುಸ್ವಾಮಿ ಇರಲಿ, ಕಿರಣ್ ಕುಮಾರ್ ಇರಲಿ, ನಮ್ಮ ತಾಲೂಕಿನ ವಿಷಯ ಬಂದಾಗ ಎಲ್ಲರೂ ಸಹಕಾರ ತಗೊಂಡು ಕೆಲಸ ಮಾಡೋವಂಥದ್ದು ನನ್ನ ಅಪೇಕ್ಷೆ. ಬೆಂಗಳೂರು ಭಾಗಕ್ಕೆ ಬರ್ಕೋಬೋದು, ಅದೇನು ಸಮಯ ಇಲ್ಲ. ಅದು ನಿಮ್ಗೆ ಇನ್ನೊಂದು ಗುಡ್ ನ್ಯೂಸು. ನಿನ್ನೆ ರಾಜ್ಯ ಪಟ್ಟಣ ಬ್ಯಾಂಕುಗಳ ಮಹಾಮಂಡಲಕ್ಕೆ ನಾನು ಯುನಾನಿಮಸ್ ಆಗಿ ಎಲೆಕ್ಟ್ ಆದೆ. ನಿನ್ನೆ ಚಿಕ್ಕನಾಂಗಳಿಂದ ಹೋಗಿದ್ದೆ. ನಿನ್ನೆ ಅದನ್ನು ಸಹ ರಾಜ್ಯ ಪಟ್ಟಣ ಬ್ಯಾಂಕುಗಳ ಮಹಾಮಂಡಲ ಫೆಡರೇಷನ್, ಅರ್ಬನ್ ಪಟ್ಟಣ ಬ್ಯಾಂಕುಗಳ ಮಹಾಮಂಡಲ, HK ಪಾಟೀಲ್ ಚೇರ್ಮನ್ ಇದ್ದಾರೆ ಅಲ್ಲಿ. ಅದಕ್ಕೆ ಚಿಕ್ಕನಹಳ್ಳಿ ಕೋಆಪರೇಟಿವ್ ಬ್ಯಾಂಕಿಂದ ನಿನ್ನೆ ನಾನು ಯುನಾನಿಮಸ್ ಆಗಿ ತುಮಕೂರು ಡಿವಿಷನ್, ಅಂದರೆ ತುಮಕೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ 4 ಜಿಲ್ಲೆಯಿಂದ ಒಂದು ಸೀಟು. ಹೌದು, ಅದಕ್ಕೆ ನಿನ್ನೆ ಯುನಾನಿಮಸ್ ಆಗಿ ಎಲೆಕ್ಟ್ ಆಗಿದ್ದೀನಿ. ಈಗ ಸರ್, ಎತ್ತಿನಹೊಳೆ ಮುಂದಿನ ವರ್ಷ ಅರ್ಧ ಕೆಲಸ ಪೂರ್ಣಗೊಂಡಿದೆ. ಪೂರ್ತಿ ನಾವು 321ನೇ ಸೀಟ್ ಕೇಳಿದ್ದಾರೆ. ಇನ್ನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಎತ್ತಿನಹೊಳೆ. ಈಗ ಅದನ್ನೇ ಇವರು ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ರು. ಎತ್ತಿನಹೊಳೆದು ಪ್ರಾಜೆಕ್ಟ್ ನಡೀತಾ ಇದೆ ಈ ಭಾಗದಲ್ಲಿ, ಭದ್ರಾ ಮೇಲ್ದಂಡೆ ನಡೀತಾ ಇದೆ, ಮತ್ತು ಕಾವೇರಿ ನೀರಾವರಿ ನಿಗಮದಿಂದಲೂ ಕೆಲಸಗಳು ಆಗ್ತಾಯಿದೆ. ಸೊ ಈಗ ನಮಗೆ ಯಾವ ಭಾಗದಲ್ಲಿ ಕೆಲಸ ಆದರೂ ನಮ್ಮ ತಾಲೂಕಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ. ಮತ್ತು ಈಗ ಹೊಸದುರ್ಗ ಭಾಗದಿಂದ ಅಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯೂ ಬರ್ತಾಯಿದೆ. ಅದೀಗ ಉಳಿಯಾರ್ ಟಚ್ ಆಗ್ತಾಯಿದೆ. ಅದನ್ನು ತಿಪ್ಟೂರಿಗೆ ತಗೊಂಡು ಹೋಗ್ಬೇಕಂತೇಳಿ ತಿಪ್ಟೂರು MLA ಅವರು ಪ್ರಯತ್ನ ಆಗ್ತಾಯಿದ್ದಾರೆ. ಅದು ಹೋಗೋದಾದ್ರೆ ಈಗ ಅದು ಮತಗಟ್ಟ ಮೇಲೆ ಹೋಗಬೇಕಾಗತ್ತೆ. ಅಲ್ಲಿ ಏನೇನು ನಮ್ಗೆ ಅವಕಾಶಗಳಿದೆ, ಎಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗೋಂಥದ್ದು, ಅದು ಭದ್ರಾ ಇರ್ಬೋದು, ಎತ್ತಿನಹೊಳೆ ಇರ್ಬೋದು, ಹೇಮಾವತಿ ಇರ್ಬೋದು, ಎಲ್ಲ ಕಡೆ ತಗೊಳ್ಳೋಂಥ ಕೆಲಸವನ್ನು ಮಾಡ್ತೀವಿ. ಆಫ್ ಮಾಡಬೇಡ. ಅದು
ಈಗ ನನಗಿನ್ನ ಚೆನ್ನಾಗಿ ಯಾಕೆಂದರೆ ನಮ್ಮ ತಾಲೂಕಿಗೆ ನಿಮ್ಮ ಪ್ರಕಾರ ಏನೇನು ಬೇಕು? ಇಲ್ಲ ನಂದು ಬಹುಶಃ ನಿಮ್ಮ ಸ್ವಲ್ಪ ಕೆಲವ್ರದ್ದು ನಮ್ಮ ರವಿ ಇವರೆಲ್ಲ ಹಳಬ್ರಿದ್ದಾರೆ, ಇನ್ನು ಕೆಲವರು ಹೊಸಬ್ರಿದ್ದೀರಾ. ನಾನು 98ರಲ್ಲೇ ಸಿದ್ದರಾಮಯ್ಯವ್ರಿಗೆಲ್ಲ ಗೊತ್ತು, ಒಂದು ಸ್ಲೋಗನ್ ಮಾಡಿದ್ದೆ ಆವತ್ತಿನ ರಾಜಕೀಯವಾಗಿ. ಚಿಕ್ಕನಾಗ್ನಲ್ಲಿ ಮೈನಿಂಗ್ ರಿಸೋರ್ಸ್ ಇರ್ತಕ್ಕಂಥ ಕ್ಷೇತ್ರ ಇದು, ಇಂಡಸ್ಟ್ರಿಗಳು ಡೆವಲಪ್ ಆಗಬೇಕಿಲ್ಲಿ ನಮ್ಮ ಮಾತನ್ನು ಅವತ್ತೇ ಎತ್ತಿದ್ದೆ ನಾನು. ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗೋಂಥದ್ದು ಮತ್ತೊಂದು, ಯಾಕೆಂದರೆ ನಮ್ಮದು ಬಯಲುಸೀಮೆ ಪ್ರದೇಶ, ಮಳೆ ಆಧಾರಿತ ಪ್ರದೇಶ. ಇಲ್ಲಿ ನೀರಾವರಿ ಜೊತೆಗೆ ಇವತ್ತು ನೀರಾವರಿದು ವಿಚಾರಗಳು ಚರ್ಚೆ ಆಗ್ತಾಯಿದೆ. ನಾನು ಎತ್ತಿದಂಥದ್ದು ನಿಮ್ಗೆ ಐರನ್ ಓರು, ಮ್ಯಾಂಗ್ನೀಸು, ಸೋಪ್ ಸ್ಟೋನು, ಈ ಥರದೆಲ್ಲ ಸಾಕಷ್ಟು, ಈ ಡಾಲಮೈಟು ಇವೆಲ್ಲ ಇಲ್ಲಿ ಸಾಕಷ್ಟು ಸಿಗ್ತಾ ಇತ್ತು. ಬೇರೆ ಬೇರೆ ಕಾರಣಕ್ಕೆ ಅವತ್ತು ಸಿಮೆಂಟ್ ಫ್ಯಾಕ್ಟ್ರಿ ಹಂಸನೂರಿಗೆ ಹೋಯಿತು. ಆವತ್ತಿನ ರಾಜಕಾರಣ ಅದು ಬೇರೆ ಇತ್ತು. ಆ ಥರದ ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕಂತ ನಾನು ಕೇಳಿದ್ದೆ. ಮತ್ತು ನಿಮ್ಗೆ ಅದನ್ನು ಒಂದು ಪ್ರಶ್ನೆ ಹಾಕಿದ್ದೆ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಮುಂದಿನ ಸಲ ಮಾಹಿತಿ ಕೊಡ್ತೀನಿ. ಮೊನ್ನೆ ಅಸೆಂಬ್ಲಿಲಿ ರೈಸ್ ಮಾಡಿದ್ದೀನಿ, ಇಲ್ಲೇನೇನು ಇಂಡಸ್ಟ್ರಿಗಳು ಮಾಡ್ತೀರಾ ಅನ್ನೋ ಮಾತನ್ನು ಅವ್ರಿಗೂ ಕೇಳಿದ್ದೀನಿ. ಅದು ಅವ್ರು ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲಿ ಯಾವ್ಯಾವ ಥರದ ಇಂಡಸ್ಟ್ರಿ ಪ್ರಪೋಸಲ್ ಇದೆ. ಮತ್ತು ಇಲ್ಲೇನು ಆಲ್ತಕಟ್ಟೆ ಹತ್ರ ಒಂದು 2000 ಎಕರೆ ಐಡೆಂಟಿಫೈ ಮಾಡಿದ್ದೀವಿ. ಅದನ್ನು ಸಹ ನಾವು ಇಂಡಸ್ಟ್ರಿಗೆ ಯಾರಾದ್ರು ಬಂದರೆ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು MB ಪಾಟೀಲ್ ಅವರು ಹೇಳಿದ್ದಾರೆ. ಅದು ನಿಮ್ಗೆ ಇವತ್ತು ಅದನ್ನು ಉತ್ತರ ನಿಮಗೆ ಕೊಟ್ಟಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಕೊಡ್ತೀನಿ. ಇವತ್ತು ಒಂದು 4-5 ಮಾತ್ರ ನಿಮ್ಗೆ ಕೊಟ್ಟಿದ್ದೀನಿ. ಭಾಳಷ್ಟು ಪ್ರಶ್ನೆ ಹಾಕಿದ್ದೆ. ಈವನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದ ಪ್ರಶ್ನೆ ಕೇಳಿದ್ದೀನಿ, ಬೆಸ್ಕಾಮ್ ಕೇಳಿದ್ದೀನಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೇಳಿದ್ದೀನಿ, ವೆಟರ್ನರಿ ಡಿಪಾರ್ಟ್ಮೆಂಟ್ ಕೇಳಿದ್ದೀನಿ, ಸಾಕಷ್ಟು ಚಿಕ್ಕನಹಳ್ಳಿ ರಿಲೇಟೆಡ್ ಕೇಳಿದ್ದೀನಿ. ಇನ್ನು ಕೆಲವು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಹಂಚ್ಕೋತೀನಿ. ಇವತ್ತು ಮೇಜರು ಮುಖ್ಯವಾಗಿ GTTC ಕಾಲೇಜು ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ, ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತೆ, ಮತ್ತು ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಸಸ್ ಎಷ್ಟು ಪೆಂಡಿಂಗ್ ಇದೆ ಅಂತ ಕೇಳಿದ್ದೆ. ಅದೊಂದು ಮಾಹಿತಿ ಕೊಟ್ಟಿದ್ದಾರೆ, ತಮಗೆ ಮಾಹಿತಿ ಹಂಚ್ಕೊಂಡಿದ್ದೀನಿ. ಉಳಿದಂತೆ ತಾವು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ತಾವು ಇಲ್ಲೇನು ಪತ್ರಕರ್ತರಿದ್ದೀರಾ, ತಾವು ನನ್ನ ಗಮನಕ್ಕೆ ತಂದರೆ ಖಂಡಿತ ಅದನ್ನು ಸಹ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವಂಥದ್ದು, ಕೆಲಸ ಮಾಡುವಂಥದ್ದು ಖಂಡಿತ ಮಾಡ್ತೀನಿ. ಈಗೇನು ತಾವು ತಾಲೂಕಿನ ಒಂದು ಕಾನ್ಸೆಪ್ಟ್ ಏನಿದೆ ಏನು ಅಂತ ಕೇಳೋಲ್ಲ, ಇಂಡಸ್ಟ್ರಿ ವಿಚಾರ ಇರ್ಬೋದು, ನೀರಾವರಿ ಜೊತೆಗೆ ಇಂಡಸ್ಟ್ರಿನೂ ಡೆವಲಪ್ ಆಗಬೇಕು. ಉದಾಹರಣೆಗೆ ಏನಂದರೆ, ಇಲ್ಲಿ ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿದೆ, ಚಿಕ್ಕನಹಳ್ಳಿ ಇದ್ದರೆ ದೊಡ್ಡಲಹಳ್ಳಿ ಸಣ್ಣಲಹಳ್ಳಿ ಅಂತ ಫೇಮಸ್ಸು, ಕಂಬಳಿ, ಈ ಕಡೆ ರೇಷ್ಮೆ ಸೀರೆಗಳು. ದೇವಾಂಗ ಬೀದಿಗೆ ಬಂದರೆ ಅಲ್ಲಿ ಸೀರೆ ಮಗ್ದವರು, ಹೊಸಬೀದಿ ಕೆಳಗಲಟ್ಟಿ ಅಲ್ಲಿಗೆ ಹೋದರೆ ಕಂಬಳಿಗಳು. ನಮಗೆ ಇದಕ್ಕೆ ಡಿಫೆನ್ಸ್ಗೆಲ್ಲ ಎಕ್ಸ್ಪೋರ್ಟ್ ಆಗ್ತಿತ್ತು ಚಿಕ್ಕನಾಗ್ನಳ್ಳಿಯಿಂದ. ಮತ್ತು ನನಗೆ ಗೊತ್ತಿರೋಂಗೆ ಈಗ 50 ವರ್ಷದ ಮುಂಚೆಲೇ ಕಂಬಳಿ ಸೊಸೈಟಿ ಆಗಿತ್ತು ಚಿಕ್ಕನಾಗ್ನಳ್ಳಿಲಿ, ಕೋಆಪ್ರೇಟಿವ್ ಸೊಸೈಟಿ. ಸೊ ಆ ಥರದ್ದೆಲ್ಲ ಇಲ್ಲಿ ಕೋಆಪ್ರೇಟಿವ್ ಸೆಕ್ಟರ್ ಭಾಳ ಸ್ಟ್ರಾಂಗ್ ಇದೆ. ಸೊ ಆ ಥರದ್ದು ಇಂಡಸ್ಟ್ರಿ ಓರಿಯೆಂಟೆಡು, ಅದು ಹೋಮ್ ಇಂಡಸ್ಟ್ರಿ ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ದೊಡ್ಡ ಇಂಡಸ್ಟ್ರಿ ಇರ್ಬೋದು, ಈ ಥರದಕ್ಕೇನು ಆದ್ಯತೆಗಳಿದೆ ಅದನ್ನು ಕೊಡಬೇಕಾಗುತ್ತೆ. ಬರುವಂಥ ದಿನಗಳಲ್ಲಿ ಅದಕ್ಕೂ ಸಹ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಈಗ ಎಲ್ಲ ಬೇರೆ ರೂಪಿಂಗ್ ಎಲ್ಲ ಬಿಡ್ತಾ ಇದ್ದಾರೆ. ಆಮೇಲೆ BSc ಕೋರ್ಸ್ ಅಂತಾರೆ 2 ಇಯರ್ಸ್ ಫಸ್ಟು 11 ಜನ ಅಡ್ಮಿಷನ್ ಆಗಿಲ್ಲ. ಅದು ಗೌರ್ಮೆಂಟ್ ಕಾಲೇಜ್ ಪ್ರಾಡಕ್ಟು. ಮೊದಲು PUC ಸ್ಟಾರ್ಟ್ ಆದಾಗ ಸಿದ್ದಪ್ಪದೇವರು ಪ್ರಿನ್ಸಿಪಾಲು ತಿಪ್ಟೂರಿನವರು ಇಲ್ಲಿ DVP ಸ್ಕೂಲಲ್ಲಿ ಜಾಗ ಕೊಟ್ಟು ಬಸವಣ್ಣವ್ರ MLA ಆವಾಗ ಗೌರ್ಮೆಂಟ್ ಕಾಲೇಜ್ ಬಿಲ್ಡಿಂಗ್ ಆಗಿರಲಿಲ್ಲ. DVP ಸ್ಕೂಲಲ್ಲೇ ಬೆಳಗ್ಗೆ ಟೈಮಲ್ಲಿ ಕೊಟ್ಟು ಅಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಅಲ್ಲಿಗೆ ಶಿಫ್ಟ್ ಆದಂಥದ್ದು. ಸೊ ಅದನ್ನು ಇಮ್ಮಿಡಿಯೇಟಾಗಿ ಮಾಡ್ತೀನಿ. ಯಾಕೆಂದರೆ PUC ಮಧು ಬಂಗಾರಪ್ಪವ್ರಿಗೆ ಬರುತ್ತೆ, ಡಿಗ್ರಿ ಸುಧಾಕರ್ ಅವ್ರಿಗೆ ಬರುತ್ತೆ. ಸೊ ಇಬ್ಬರು ಮಂತ್ರಿಗಳು ಹತ್ರ ವೈಯಕ್ತಿಕವಾಗಿ ಚೆನ್ನಾಗಿದ್ದಾರೆ, ಖಂಡಿತ ಅದು ಅಟೆಂಡ್ ಮಾಡ್ತೀನಿ. ಮಾಡ್ತೀನಿ, ಓಕೆ, ವಿಸಿಟ್ ಮಾಡ್ತೀನಿ, ನೋ ಇಶ್ಯೂ. ಅದೇನು ಸಮಸ್ಯೆ ಇಲ್ಲ, ಮಾಡಿಸ್ತೀನಿ ಅದನ್ನು ಇಮ್ಮಿಡಿಯೇಟ್. ಸರ್ ಆಮೇಲೆ ಕಡೆ ಇದೆ ಏನಿದ್ರು ಅದು ಸ್ಯಾಂಕ್ಷನ್ ಮಾಡಬೇಕು, ಒಂದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು, ಅದನ್ನು ಇದೆ ಅಪ್ಡೇಟ್. ಇನ್ನೊಂದು 1500 ಕೋಟಿ ಗಣಿ ಬಾಧಿತ ಇದರಿಂದ ದುಡ್ಡು ಬಂದಿದೆ. ಹಣ ಇದರಿಂದ ಆಲ್ರೆಡಿ ಎಲ್ಲ ಆಗ್ತಾಯಿದೆ. 60 ಕೋಟಿಗೆ ಯೂನಿಟಿ ಈಗ ನಮ್ಮ ಡೌನಿ ಬಂದು 2023 22 ವರ್ಷದಿಂದ ಅದು ಕಾಮಗಾರಿ ನಡೀತಾ ಇದೆ. ಎಲ್ಲ ಅಪೂರ್ಣತೆ, ಎಲ್ಲ ಬೀಜಗಳು ಕೊಬ್ಬೆದ್ದು ಹೋಗುತ್ತೆ. ಇದ್ರ ಬಗ್ಗೆ ಏನು ಕೆಲಸಗಳು ಆಗ್ತಾ ಇದೆ? ಇಲ್ಲ, ಅದನ್ನೇ ನಾನು ಹೇಳಿದ್ದು. ಬಹುಶಃ ಅದು ಇವತ್ತಿನ ಇದರಲ್ಲಿ ನಾನು ತಂದಿಲ್ಲ. 56 ಕೋಟಿ ರೂಪಾಯಿ UDDನಲ್ಲಿ ಚಿಕ್ಕನಹಳ್ಳಿ ಟೌನ್ಗೆ ಮಂಜೂರಾಗಿತ್ತು. ಅದು ಸೆಪ್ಟಿಕ್ ಟ್ಯಾಂಕ್, ಅಂದರೆ ನಿಮಗೆ ಹಿಂಗೆ ಸ್ಲೋಪ್ ತೊಗೋಬೇಕು, ಮೇಲ್ಗಡೆಯಿಂದ ಡೌನ್ ಬರಬೇಕು, ಇವರೆಲ್ಲರೂ ಒಂದು ಕಡೆ ಕನೆಕ್ಟಿವಿಟಿ ಮಾಡಬೇಕು. ಅಗಸೊಳ್ಳೆದು ಒಂದು ಮಾತ್ರ ಅದು ಕಂಪ್ಲೀಟ್ ಆಗಿದೆ ಸೆಪ್ಟಿಕ್ ಟ್ಯಾಂಕ್ದು.
ಅದು ಬಿಟ್ಟರೆ ಕೇಜ್ಗೆಹಳ್ಳಿಲಿ ಒಂದು ಸೈಟು ಲೊಕೇಟ್ ಮಾಡಿದ್ದಾರೆ, 5-6 ಕಡೆ ಮಾಡಿದ್ದಾರೆ. ಅದಾಗ್ದಲೇ ಅವ್ರಿಗೆ ಬಿಲ್ ಮಾಡಬಾರ್ದಾಗಿತ್ತು, ಬಿಲ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಒಂದು 70% ಬಿಲ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನು ಮಿನಿಸ್ಟ್ರ್ ಗಮನಕ್ಕೆ ತಂದಿದ್ದೀನಿ. ಅದು 2 ಥರ ಬರುತ್ತೆ. UDDದು ನಗರಾಭಿವೃದ್ಧಿ ಸಚಿವರಿಗೆ ಬರುತ್ತೆ, ಮುನ್ಸಿಪಾಲ್ಟಿದು ಪೌರಾಡಳಿತ ಸಚಿವರಿಗೆ ಬರುತ್ತೆ. ಪೌರಾಡಳಿತ ಸಚಿವರು ಚೀಫ್ ಆಫೀಸರ್ ಬಗ್ಗೆ ಮಾತಾಡಿದಾಗ ಹೇಳಿದೆ, ಅವ್ರದ್ದು ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ, ನಗರಾಭಿವೃದ್ಧಿ ಇಲಾಖೆ ಅಂತ ಹೇಳಿದ್ರು. ಇಲ್ಲ, ಬಿಲ್ಸ್ ಕೌಂಟ್ರ್ ಸೈನ್ ಮಾಡೋದೇ ಚೀಫ್ ಆಫೀಸರು. ಇವು ಸೈನ್ ಮಾಡಿದ್ಮೇಲೆ ಅವ್ರಿಗೆ ಹೋಗೋದು. 6,000 ಮನೆಗೆ ನೀವು ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದೀರಾ, ಅದರಲ್ಲಿ 4,000 ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತೀರಾ. ಚಿಕ್ಕನಹಳ್ಳಿಗೆ ಒಂದು ಸಲ ವಿಸಿಟ್ ಮಾಡಿ, ಯಾವ ಮನೆಗೂ ಕನೆಕ್ಷನ್ ಆಗಿಲ್ಲ, ಅಗದು ಬಿಟ್ಬಿಟ್ಟಿದ್ದಾರೆ. ಸೆಪ್ಟಿಕ್ ಟ್ಯಾಂಕ್ ಕನೆಕ್ಟ್ ಆಗಿಲ್ಲ. ಇಡೀ ಚಿಕ್ಕನಹಳ್ಳಿ ಟೌನ್ ಅಧ್ವಾನ ಆಗಿದೆ. 56 ಕೋಟಿನಲ್ಲಿ ಮೇಜರ್ ಅಮೌಂಟು ಡ್ರಾ ಮಾಡಿಬಿಟ್ಟಿದ್ದಾರೆ. ಮತ್ತು ಈಗ ಜಲ್ ಜೀವನಲ್ಲಿ ನೀವು ಮತ್ತೆ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದೀರಾ. ಇದೇ ಬಿಲ್ ಅಲ್ಲಿ ತೋರಿಸ್ಬಿಟ್ಟು ಕೆಲಸ ಮಾಡಿದ್ದೀವಿ ಅಂತೇಳಿ ಜಲ್ ಜೀವನ್ಗೂ ಬಿಲ್ ಮಾಡ್ತೀರಾ. ನೀವೇ ಬಂದು ಇನ್ಸ್ಪೆಕ್ಷನ್ ಮಾಡಿ ಅಂತ ಹೇಳಿದಾಗ ಅವ್ರು ಅದನ್ನು ಸೀರಿಯಸ್ಸಾಗಿ ತೊಗೊಂಡು ಹೌಸಲ್ಲಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನಾನು ಎಂಕ್ವೈರಿ ಮಾಡ್ತೀನಿ ಅಂತೇಳಿ. ಬಹುಶಃ ನೀವು ಆ ಥರದ್ದಿದ್ದರೆ ನನಗೆ ಅಪ್ಡೇಟ್ ಮಾಡಿ. ಅದಂತೂ ನಾನು ಆಲ್ರೆಡಿ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ಮಿನಿಸ್ಟ್ರಿ ಎಂಕ್ವೈರಿ ಮಾಡ್ತಿತ್ತು ಒಪ್ಕೊಂಡಿದ್ದಾರೆ. ಜಮೀರ್ ಅಹಮದ್ ಅವರು ಕನ್ಸರ್ನ್ ಮಿನಿಸ್ಟ್ರು, ನಾನು ಪರ್ಸ್ನಲ್ಗೆ ಅಟೆಂಡ್ ಮಾಡ್ತೀನಿ. ಅದನ್ನು ಅದೇನು ಸಾಧ್ಯತೆ ಇದೆ ಕ್ಲಿಯರ್ ಮಾಡಿಸೋಣ, ಸಮಸ್ಯೆ ಇಲ್ಲ. ಇಬ್ಬರು ಒಳ್ಳೆಯರಿದ್ದಾರೆ, ಮಾಡಿಸೋಣ ಅಂತ. ಇದು ಮುನ್ಸಿಪಾಲ್ಟಿಗೂ ತರ್ತಾರೆ. ಈಗ ಅದೇನು ಮಾಡ್ತಾರೆ, ಈಗ ಇವರು ಮಲ್ಲಿಕಾರ್ಜುನ್ ಕೇಳಲ್ಲ, UDDನಲ್ಲಿ ಏನು ಬಿಲ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಇದನ್ನೇ ತೋರಿಸ್ಕೊಂಡು ಬಿಲ್ ಮಾಡಿಬಿಡ್ತಾರೆ. ಆ ಥರದ್ದು ಈಗ ನಮ್ಗೆ ಭಯ ಇದೆ. ಇಲ್ಲಿ ಚಿಕ್ಕನಹಳ್ಳಿ ಟೌನ್ದು ಇಲ್ಲ, ಟೌನ್ಗಿರಲಿಲ್ಲ, ಈಗ ಟೌನ್ಗೂ ಕೊಡ್ತಾವ್ರೆ. ಅದನ್ನೇ ನಾನು ಹೌಸಲ್ಲಿ ಹೇಳಿದೆ, ಅಸೆಂಬ್ಲಿಲಿ ಮಾತಾಡಿದೆ. ಚಿಕ್ಕನಹಳ್ಳಿ ಹೆಂಗಾಗಿದೆ ಅಂದರೆ ಡಂಪಿಂಗ್ ಯಾರ್ಡು. ಯಾರ್ಯಾರು ಅದಕ್ಷ ಅಧಿಕಾರಿಗಳಿದ್ದಾರೆ ಬೇರೆ ಕಡೆ ಕೆಲಸ ಮಾಡ್ತಾರೆ ಇವರು, ಅವ್ರನ್ನೆಲ್ಲ ತಮ್ಮ ಚಿಕ್ಕನಹಳ್ಳಿಗೆ ಡಂಪ್ ಮಾಡ್ತಿದ್ದೀರಾ. ಅದೇ ಡಂಪಿಂಗ್ ಯಾರ್ಡ್ ಅಂದರೆ ಅದೇ ನೀವು ಹೇಳೋ ಪದನೂ ಅದೇ, ನಾನು ಹೇಳೋ ಪದನೂ ಅದೇ. ಡಂಪಿಂಗ್ ಯಾರ್ಡ್ ಆಗಿದೆ. ಈ ಸರಿಪಡಿಸ್ಬೇಕು. ಈಗ UDDನಲ್ಲಿ ಕೆಲಸ ಅರ್ಧಂಬರ್ಧಾಗಿದೆ, ಆಗೋದೇ ಬಿಲ್ಗಳೆಲ್ಲ ಮಾಡಿ ಕೊಟ್ಬಿಟ್ಟಿದ್ದೀರಾ. ಈಗ ಜಲ್ ಜೀವನ್ ಟೌನಲ್ಲಿ ತಗೊಂಬಂದು ಕನೆಕ್ಟ್ ಮಾಡಿ ಅದೇ ಫೋಟೋಗಳು ಹಾಕ್ಬಿಟ್ಟು ಮತ್ತೆ ಜಲ್ ಜೀವನ್ ಬಿಲ್ ಮಾಡಿ ಕೊಡ್ತೀರಾ. ಇದು ಎನ್ಕ್ವೈರಿ ಆಗಬೇಕು ಅಂತಲೇ ಮಾತಾಡಿದ್ದೀನಿ. ಇಲ್ಲ, ಅದು ಈಗ ರಾಜ್ಯ ಮಟ್ಟದ ಇಶ್ಯೂ ಆಗಿದೆ. ಈಗ ನೀವೇನು ಜಲ್ ಜೀವನ್ ಹಳ್ಳಿ ಕಡೆ ಇದಾಗಿದೆ, ಅದೆಲ್ಲ ಚರ್ಚೆ ಆಯಿತು. ಎಲ್ಲ ಕಡೆ ಈ ಥರ ಬೋಗಸ್ ಆಗಿದೆ ಅಂತ ಹೇಳೋದು ಅಸೆಂಬ್ಲಿಲೇ ಚರ್ಚೆ ಆಗಿದೆ. ಅದು ಎರಡು ಶೇರಿಂಗ್ ಅದು. ಎಸ್. ನೀವು ಅರ್ಬನ್ ಮಾಡಲಿ ಟೌನ್ ಮಾಡಲಿ, ಅವ್ರದ್ದು ಸಬ್ಸಿಡಿ ಇರುತ್ತೆ, ಅದ್ರ ಮೇಲೆ ಇವ್ರು ಮಾಡ್ತಾರೆ. ಇಲ್ಲ ಅಂದರೆ ಜಲ್ ಜೀವನ್ ತಿರ್ಗಾ ರಸ್ತೆಗಳನ್ನ ಅಗಿಬೇಕು, ಅದನ್ನ ಲೇಔಟ್ ಮಾಡಿ ಹಂಚಿರುವಂಥ ಸೈಟ್ಗಳು ಅಲ್ಲೆಲ್ಲ ಟಾರ್ಗೆಟ್. ಅದೇ ನಮ್ಮ BJP ರಾಜಣ್ಣ ಮನೆ ಹಿಂಭಾಗ ಇಲ್ಲೇ ಎಲ್ಲಿ ಕಾನೂನು ಸ್ಕೂಲ್ ಇದೆಯಲ್ಲ, ಎಕ್ಸಲೆಂಟ್ ಆಫೀಸ್ ಅದ್ರ ಹಿಂಭಾಗ. ಓಕೆ, ಇಲ್ಲಿ ಈ ಕಡೆ ಅಲ್ಲೆಲ್ಲ ಟಾರ್ಗೆಟ್ ಮಾಡಿದ್ದಾರೆ. ಇನ್ನು ಮಹಾಲಕ್ಷ್ಮಿ ಬಡಾವಣೆ ಇಲ್ಲಿ ಅಲ್ಲಿ ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಇಲ್ಲ, ಅದು ಮಾತಾಡೋಣ. ಯಾಕೆಂದರೆ ಯಾವ್ಯಾವ ಸ್ಕೀಮಲ್ಲಿ ಮಾಡಿದೆ ಅಂತ ಬೇಕಾಗುತ್ತೆ. ಈಗ ಮೊನ್ನೆ ನಾನು ಯಾರೋ ಬೆಂಗಳೂರಿಗೆ ಬಂದಾಗ ಟೌನ್ ಹೇಳಿದೆ, ನಿಮ್ಗೆ ಯಾವುದೋ ಒಂದು ಮುನ್ಸಿಪಾಲ್ಟಿಗೆ ಅದೆಂಥದ ರಥ ಅಂತೇಳಿ ಫಂಡ್ ಕೊಟ್ಟಿದ್ದಾರೆ. ಈಗ ಇಲ್ಲ, 2 ವರ್ಷ ಆಯ್ತು. ಕೈಲಾಸ ತಾನೇ ಈಗ ಖರ್ಚಾಕ್ಬಿಟ್ಟವ್ರು. ಈಗಲ್ಲ, ಅದೇ 2 ವರ್ಷ ಮುಂಚೆ. ಈಗ ಬಂದೈತೆ. ಇಲ್ಲ, ಅದನ್ನ ಖರ್ಚಾಕ್ಬಿಟ್ಟವ್ರೆ. ಯಾವ್ದಾದ್ರು ಈಗ ಗುರುಮೂರ್ತಿ ಮನೆ ಮುಂದ್ಗಡೆ ರಸ್ತೆ 2 ಲಕ್ಷ ರೂಪಾಯಿ, ನಮ್ಮ ಈ ರಾಜೀವ್ ಮನೆ ಮುಂದೆ 2 ಲಕ್ಷ ರೂಪಾಯಿ ಹಿಂಗೆ ಖರ್ಚಾಕ್ಬಿಟ್ಟವ್ರೆ. ಅದೆಲ್ಲ ನನ್ನ ಮಾಹಿತಿ ತಗೊಂಡೆ. ಸೊ ಅವ್ರಿಗೆ ಹೇಳ್ದೆ ಈ ಥರ ಆಗಿದೆ ಅಂತೇಳಿ. ನಮ್ಮ ಇವರು ಗುಂಡ, ನಮ್ಮ ಕೌನ್ಸಿಲರ್, ಅವ್ನಿಗೆ ಹೇಳಿದೆ ಈ ಥರ. ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಹಂಗಾಗಿದೆ. ಅವ್ರು ಫಸ್ಟಿಗೆ ಏನು ಕರೆಸಿ ಯಾವ ಸ್ಕೀಮಲ್ಲಿ ರೋಡ್ ಮಾಡ್ತಿದ್ದೀರಾ, ಸ್ಟೇಟ್ ಫೈನಾನ್ಸಾ ಅಥವಾ ನಗರೋತ್ಥಾನ ಯಾವುದಿದು ಏನಂತ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಮಾಡಿ ಪ್ರಶ್ನೆ ಮಾಡಿದ್ರಿಂದಲೇ ಇಷ್ಟೊಂದು ಮಾಡಿಬಿಟ್ಟವ್ರೆ. ನನ್ನ ಹತ್ರ ನಿಮಗೆ ನೆಕ್ಸ್ಟ್ ಟೈಮ್ ಬಂದಾಗ ಅದು ರಿಪ್ಲೈ ಕೊಟ್ಟಿದ್ದೆ, ತಂದು ಕೊಡ್ತೀನಿ. UDDಯಲ್ಲಿ ಎಷ್ಟಾಗಿದೆ, ನಗರೋತ್ಥಾನದಲ್ಲಿ ಎಷ್ಟು ಖರ್ಚಾಗಿದೆ, ಫೈನಾನ್ಸ್ ಕಮಿಷನ್ದು ಎಷ್ಟು ಖರ್ಚಾಗಿದೆ, ಅದೆಲ್ಲ ರಿಪ್ಲೈ ಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟಿದ್ದಾರೆ. ಅದು ಇವತ್ತು ತಂದಿಲ್ಲ, ಒಂದೇ ಸಲ ಬೇಡ ಅಂತೇಳಿ. ನೆಕ್ಸ್ಟ್ ಟೈಮ್ ಬಂದಾಗ ಅದೆಲ್ಲ ಮಾಹಿತಿ ಕೊಡ್ತೀನಿ ನಿಮಗೂ. ಅವಾಗ ಸ್ವಲ್ಪ ಅಟ್ಲೀಸ್ಟ್ ಇಂಟರ್ಪ್ಟ್ ಮಾಡೋಕ್ಕೆ ಇಲ್ಲಿ ಏನೇನು ಆಗ್ತಾಯಿದೆ ಅಂತೇಳಿ ನೋಡೋದು. ಅದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಬಟ್ ನನಗಿರೋ ಮಾಹಿತಿ ಪ್ರಕಾರ ಹಿಂದೆ ಹೂಳೆತ್ತದೆ ದುರ್ಗದ ಕೆರೆ, ಹೊಸಕೆರೆ, ನಾಗ್ತಿಕೆರೆ ಇಲ್ಲೆಲ್ಲ ಜಯಚಂದ್ರ ಅವರು ಮೈನರ್ ಇರಿಗೇಷನ್ ಮಿನಿಸ್ಟರ್ ಆದಾಗ 25 ಲಕ್ಷ ಕೊಟ್ಟಿದ್ದರು. ಅದಾದಮೇಲೆ ನನಗೆ ಮಾಹಿತಿ ಇಲ್ಲ. ಈಗ ಮೈನರ್ ಇರಿಗೇಷನಿಂದ ಕೊಟ್ಟಿದ್ದಾರೆ. RDPRಯಿಂದ ಹೂಳೆತ್ತೋದಕ್ಕೆ ಕೊಟ್ಟಿರೋದು ನನಗೆ ಮಾಹಿತಿ ಇಲ್ಲ. ಅದು ಮೈನರ್ ಇರಿಗೇಷನ್ಗೆ ಬರುತ್ತೆ. ನೀವು ಆ ಥರ ಇದ್ದರೆ ಅಪ್ಡೇಟ್ ಮಾಡಿ ಎಂಕ್ವೈರಿ ಮಾಡಿಸೋಣ.
ಮಣ್ಣು ಕೊಟ್ಟು ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳೆಲ್ಲ ನಡೆಯುತ್ತೆ, ಅದು ನಿಲ್ಲಿಸ್ಬಿಟ್ರೆ ಮಣ್ಣಿಲ್ಲ ಅಂದರೆ ಕೂಲಿ ಕಾರ್ಮಿಕರಿಗೆ ಕೆಲಸ ಇದ್ದಾರೆ ಸರ್. ಈಗ ಎಸ್ಟಿಮೇಷನ್ ಮಾಡಿದ್ದಾರೆ ಸರ್, ಅದರಲ್ಲಿ ಗೌರ್ಮೆಂಟ್ ಬಿಲ್ಡಿಂಗಲ್ಲಿ ರೆಡ್ ಬ್ರಿಕ್ ಪ್ರಾವಿಷನ್ ಮತ್ತು ಸ್ಪೆಸಿಫಿಕೇಶನ್ ಆಗಿದ್ದಾರೆ, ಈ ಮಣ್ಣು ಇಟ್ಕೆಲೇ ಕಟ್ಟಬೇಕು ಅಂತ ಬಿಲ್ಡಿಂಗ್ಗಳಿಗೆಲ್ಲ. ಮಣ್ಣೆ ಸಿಗಲಿಲ್ಲ ಅಂದರೆ ಇಟ್ಕೆ ಹೆಂಗೆ ಪ್ರೊಟೆಕ್ಷನ್ ಆಗುತ್ತೆ? ಅದು ಸಿಮೆಂಟ್ ಹೇಳ್ತಿರೋದು ಒಂದು. ಎರಡನೇದು, ಈಗ ನಾವು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ ಕೆರೆ ಒಳಗೆ ಇಟ್ಟಿಗೆ ಹಾಕೋದು, ಅದೇನು ಯಾರು ಕೇಳ್ತಿರ್ಲಿಲ್ಲ ಅವಾಗ ಇಟ್ಟಿಗೆ ಹಾಕೋರು ಎಲ್ಲ ಮಾಡೋರು. ಬಟ್ ಈಗ ಅದು ಪಾಲಿಸಿ ಮ್ಯಾಟ್ರಿಂದ ಮರಳು ವಿಷಯದಲ್ಲಿ ಸ್ಟ್ರಿಕ್ಟಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಬಟ್ ಎಮ್ ಸ್ಯಾಂಡ್ ಅಂತ ಸಪ್ಲೈ ಇದೆ ಈಗ, ಮತ್ತು ಆಚೆ ಕಡೆಯಿಂದ ಮರಳು ಬರುತ್ತೆ. ಅಲ್ಲಲ್ಲ ಈಗೇನಾಗ್ತಿಲ್ಲ ಅಲ್ಲಿ ಒಂದು ಅದೇನೆಂದರೆ ಇದು ಇಂಟರ್ ಕನೆಕ್ಟೆಡ್. ಈಗ ನೀವು ಹೇಳೋದು ಕೆಳವ ವರ್ಗದವ್ರಿಗೆ ಲೇಬರ್ಸ್ ತೊಂದರೆ ಆಗುತ್ತೆ ಅಂತ, ಅಟ್ ದ ಸೇಮ್ ಟೈಮು ಪರಿಸರ ಮರಳು ಆ ವಿಚಾರ ಬಂದಾಗ ಅದು ಇನ್ನೊಂದು ಕಡೆ ತೊಂದರೆ ಆಗುತ್ತೆ. ಸಿಗಲ್ಲ ಅಂತ ಜಾಸ್ತಿ ಹೊಡ್ಕೊಂಡೆ, ಒಂದು ವರ್ಷಕ್ಕೆ 100 ಕೊಡಬೇಕು ಅಂದರೆ 500 ಹೊಡ್ಕೊಂಡೆ, ಸಿಗಲ್ಲ ಅಂತ. ಅದು ಸಿಗುತ್ತೆ, ನೀವು ಎಷ್ಟು ಪೇಪರ್ ಇದು ಮಾಡಿ ಇಲ್ಲ, ಅದು ಪಾಲಿಸಿ ಮ್ಯಾಟ್ರು, ಅದಕ್ಕೆ ನಾನು ಇಂಟರ್ಫೇರ್ ಆಗಲ್ಲ. ಸರ್ಕಾರದ ಯಾಕೆ ನಮ್ಮ ಚಿಕ್ಕನಹಳ್ಳಿ ಒಂದೇ ಅಲ್ಲ, ಅದು ಇಡೀ ರಾಜ್ಯದಲ್ಲಿ ಅದು ಇಶ್ಯೂ ಇದೆ. ಇದು ಮಾಡ್ತಾರೆ ಸರಿ. ಈಗ ಅದು ಮರಳನ್ನೋದು ಅವರು ಮೊಬಿಲೈಸ್ ಮಾಡ್ಕೋಬೇಕು. ಈಗ ನಾವು ಇವ್ರ ವಿಷಯ ನೋಡಿ ಮರಳೆ ತೆಗ್ದುಬಿಟ್ರೆ ಇಲ್ಲಿಗಲ್ ಆಗಿ ಅದು ಬೇರೆ ಬೇರೆ ಥರ ಜೇಡಿ ಮಣ್ಣು ಅಷ್ಟೇ ಕೆರೆಯಲ್ಲಿ ತೆಗಿಯೋಂಗಿಲ್ಲ. ಮುಂಚೆ ಎಲ್ಲ ತೆಗಿತಿದ್ರು ಮಾಡ್ತಿದ್ರು, ಈಗೆಲ್ಲ ಸ್ವಲ್ಪ ಅವೇರ್ನೆಸ್ ಬಂದಮೇಲೆ ಆಬ್ಜೆಕ್ಟ್ ಮಾಡ್ತಾರೆ. ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವುದು ಆಗಿದೆ? ವಜ್ರ ಇಲ್ಲ, ಯಾವ ಇದ್ದಾವೆ ಟೂರಿಸಮ್ ಡಿಪಾರ್ಟ್ಮೆಂಟು ಐಡೆಂಟಿಫೈ ಮಾಡಿದ್ದಾರೆ. ಹೊರಗಡೆಯವರು ಜನ ಬಂದಷ್ಟು ನಮಗೆ ಇಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಿದೆ. ಹಾಗಾಗಿ ಯಾವ್ದಾದ್ರು ನಮ್ಮ ಅಲ್ಲ ಅದು ಇಲ್ಲ, ಒಂದು ನಿಮಿಷ ಹಂಗಲ್ಲ. ಜನ ನೀವು ಇಂಡಿವಿಜುವಲ್ ಆಗಿ ಈಗ ಅದ್ಯಾವುದೋ ಅಂದನ್ ಕೇರ್ ಪ್ರಚಾರ ಆಯಿತು, ಜನ ಹುಡ್ಕೊಂಬಂದ್ರಲ್ಲಿ ಅದೇ ನಿಮ್ಮ ನಾಗಸಹೋದರ ಬಂದೋದ್ಮೇಲೆ ಜನ ಜಾಸ್ತಿ ಐತೆ, ಅದು ಬೇರೆ. ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾಗಿ ಯಾವುದೋ 2-3 ಇಲ್ಲಿ ನಮ್ಮ ತಾಲೂಕಲ್ಲಿ ಐಡೆಂಟಿಫೈ ಆಗಿದ್ದಾವೆ. ಇವ್ರು ಹೇಳಿದ್ದು ಎಳ್ನೋಡು ಒಂದಾಗಿದೆ, 2-3 ಐಡೆಂಟಿಫೈ ಮಾಡಿದ್ದಾರೆ. ಮತ್ತು ನಾನು ಭಾಳ ಹಿಂದೆ ಒಂದು ಲೆಟ್ರ್ ಕೊಟ್ಟಿದ್ದೆ, ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಈಶ್ವರನಗುಡಿ, ತೀರ್ಥರಾಮೇಶ್ವರ, ಈ ಒಂದು 4-5 ಅವರು ಟೂರಿಸಮ್ ಡಿಪಾರ್ಟ್ಮೆಂಟಲ್ಲೇ ಸೇರಿಸಿ ಅಂತ ಕೊಟ್ಟಿದ್ದೆ. ಅದಾಗಿಲ್ಲ, ನೀವು ಜ್ಞಾಪಿಸಿದ್ದು ಒಳ್ಳೇದಾಯಿತು, ಅದು ಮಾಡೋಣ. ಅದೊಂದು ಮತ್ತು ಇನ್ನೊಂದು ಜ್ಞಾಪಕ ಬಂತು, ಮದನ್ ಮಡನ ಒಂದು ಈ ಥರ ಟೂರಿಸಮ್ ಪ್ಲೇಸಾಗಿ ಐಡೆಂಟಿಫೈ ಮಾಡಬೇಕಂತ ಅದೊಂದು ಪ್ರಪೋಸಲ್ ಇದೆ. ಮದನ್ ಮಡಲ್ಲ, ಸಾರಿ, ಇದು ಮದಲಿಂಗನ ಗುಡ್ಡ. ಸೊ ಅದೊಂದು ಮಾಡ್ಬೋದು, ಅಂಥದ್ದೇನೋ ಮಾಡಿ. ರೂಪೇಗಿನ್ನ ಇಲ್ಲ, ಏನು ರೂಪೇನೂ ಬೇಕಿಲ್ಲ, ಅಲ್ಲೇ 1-2 ಬಂದವ್ರಿಗೆ ಕೂರೋದಕ್ಕೆ ಒಂದು ಈ ಥರ ಮಾಡಿ ಎಲ್ಲ ಮಾಡಿ. ಫಾರೆಸ್ಟೇ ಇಲ್ಲ, ಫಾರೆಸ್ಟ್ ಎಲ್ಲ ಇದೆ ನಿಮಗೆ. ಈಗ ದಾಖಲೆ ಪ್ರಕಾರ ಚಿಕ್ಕನಹಳ್ಳಿ ತಾಲೂಕಲ್ಲಿ ಹೈಯೆಸ್ಟ್ 12,000 ಎಷ್ಟೋ ಎಕರೆನೇನೋ ಫಾರೆಸ್ಟ್ ಇದೆ. ಬಟ್ ಎಲ್ಲಿದೆ ಫಾರೆಸ್ಟು? ದಾಖಲೆಯಲ್ಲಿದೆ, ಫಾರೆಸ್ಟ್ ಎಲ್ಲಿದೆ? ಗಿಡಗಳೆಲ್ಲಿದ್ದಾವೆ? ಈಗ ನಾವು ಪ್ರೈಮರಿ ಸ್ಕೂಲಲ್ಲಿದ್ದಾಗ ಚೆಕ್ ಮಾಡ್ತಾರೆ ಸರ್. ಇನ್ನೊಂದು ಪುರಸಭೆ ಏನು ಸಂತೆಯಲ್ಲಿ ನಡೀತಾ ಇತ್ತು ತೀನಂಶಿ ಭವನದ ಹತ್ರ, ಈಗ APMC ಅಡಿಗೆ ಸಂತೆ ವರ್ಗಾವಣೆ ಆಗಿದೆ. ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ರೆವಿನ್ಯೂ ಮುನ್ಸಿಪಾಲ್ಟಿಗೆ ಹೋಗ್ತಾ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ಥಳಾಂತರ ಬಗ್ಗೆ ಕೇಸ್ ನಡೀತಾ ಐತೆ ಅಂತೇಳಿ ಒಂದು ಮಾಹಿತಿ ಇತ್ತು. ನಾನೇ ಹಾಕ್ಸಿದ್ದೆ, ರೇಣುಸ್ವಾಮಿಯವರೆಲ್ಲ ಸೇರಿಸಿ ಹಾಕ್ಸಿದ್ದು, ಕೇಸ್ ಪೆಂಡಿಂಗ್ ಇದೆ. ಬಟ್ ಅದು ಯಾರು ಹೋಗ್ತಾ ಇದೆ? ಅದು ರೆವಿನ್ಯೂ ಯಾರು ಹೋಗ್ತಿಲ್ಲ ಸರ್, ಸುಂಕ ಅದು ಮಾಡ್ತಿಲ್ಲ, ಟೆಂಡರ್ ಬರುತ್ತೆ ಅಲ್ಲ. APMC ಆ್ಯಡ್ ಆಗಿರೋದ್ರಿಂದ ಅವ್ರು ಕಲೆಕ್ಟ್ APMC ಹೋಗ್ತಾರೆ ಸರ್, ಅವ್ರು ಕಲೆಕ್ಟ್ ಮಾಡ್ತಾರೆ. APMC ಅದು ಮೈದಾನ ಅವ್ರಿಗೆ ಸಂಬಂಧಪಟ್ಟಿದ್ದು. ನೀವು ಮುನ್ಸಿಪಲ್ ಜಾಗದಲ್ಲಿ ಮಾಡಿದ್ರೆ ಮುನ್ಸಿಪಲ್ ಅವ್ರು ಕಲೆಕ್ಟ್ ಮಾಡ್ತಾರೆ, APMC ಆ್ಯಡ್ ಒಳಗಡೆ ಮಾಡಿದ್ರೆ APMC ಅವ್ರು ಕಲೆಕ್ಟ್ ಮಾಡ್ತಾರೆ. ಇಲ್ಲ, ಅದಿದೆ, ಅದು ಚೆಕ್ ಮಾಡೋದು. ನನಗೆ ಸ್ವಲ್ಪ ಅದು ಏನಾಯ್ತು ಅಂತ ಗೊತ್ತಿಲ್ಲ ಕೇಸು. ಅವಾಗ ನಾವೇ ಫೈಲ್ ಮಾಡಿಸಿದ್ವು, ಪೆಂಡಿಂಗ್ ಇದೆ ಹೈಕೋರ್ಟಲ್ಲಿ. ಅದು ಕೇಸ್ ಬೇರೆ, ಮತ್ತು ಇದು ಮಾಡೋದಕ್ಕೆ ಈಗ AC ಇದಿದ್ದಾರೆ. ಅವಾಗ ಮಾಧುಸ್ವಾಮಿ ಅವರು ಅದಕ್ಕೆ ಒಪ್ಪಲಿಲ್ಲ ಅಂತೇಳಿ ಅದು ಅಲ್ಲಿಗೆ ಶಿಫ್ಟ್ ಆಯ್ತು. ಅದು
ಮಾತಾಡಿ ಸುರೇಶ್ ಬಾಬು ಜೊತೆ ಒಂದು ಸಲ ಮಾತಾಡ್ತೀನಿ. ಸರ್ ಈಗ ಮಣ್ಣು ವಿಚಾರ ಎನ್ಕ್ವೈರಿ ಮಾಡಿ ನಾನು ಆ್ಯಕ್ಷನ್ ತಗೋತೀನಿ ಹೇಳಿದೆ ವೀರಪ್ಪ ಅವರು. ಅವ್ರ ಬಂದಲ್ಲಿ ಹೋಗ್ಬೇಕು, ನಾವು ರೆಡಿ ಹೋಗಿದ್ವು ಎಲ್ಲ ಇಲ್ಲಿ ಕ್ಲೀನ್ ಮಾಡಬೇಕು, ಸೈಟ್ ಇದಾಗಿದೆ, ಆಮೇಲೆ ಫುಟ್ಪಾತ್ ತೆರವು ಮಾಡಬೇಕು, ಅದೇ ಆಗಿದೆ. ಅವ್ರು ಸುಮಾರು ಕಷ್ಟ ಆಗಿದೆ, ಅವ್ರು ಎದುರೇ ಇದೆ. ಅದು ಭಾಳ ಪ್ರಾಬ್ಲಮ್ ಮಾಡಿದ್ದಾರೆ. ಈ ಸೈಟಿಂದು ಇವೆಲ್ಲ ಸಣ್ಣ ಪುಟ್ಟದ್ದು. ಈ ಖಾತದ್ದು ಸಿಕ್ಕಾಪಟ್ಟೆ ಇಶ್ಯೂ ಮಾಡಿದ್ದಾಳೆ. ಇಶ್ಯೂ ಭಾಳ ಜನಕ್ಕೆ ಈ ಖಾತಾನೇ ಕೊಟ್ಟಿಲ್ಲ. ಟ್ಯಾಕ್ಸ್ ಕಲೆಕ್ಷನಲ್ಲೂ ಇಶ್ಯೂ ಆಗಿದೆ. ಮತ್ತು ಆಯಮ್ಮನೇ ಬರಲ್ಲ, ಫೋನ್ ಎತ್ತಲ್ಲ. ನಾನು ಎ ಸಿ ಅವರಿಗೆ ಮಾತಾಡಿ ಕಂಪ್ಲೇಂಟ್ ಮಾಡಿದ್ದೀನಿ 2 ಸಲ. ಎ ಸಿ ಅವ್ರಿಗೆ ಅಡ್ಮಿನಿಸ್ಟ್ರೇಟ್ ಇದ್ದಾರೆ. ಬಟ್ ಈಗ ನಾನು ಸೆಷನಲ್ಲಿ ಮಾತಾಡಿದ್ಮೇಲೆ ಆಯಮ್ಮನಿಗೆ ಏನೋ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ರಿಪೋರ್ಟನ್ನು ಕರೆದಿದ್ದಾರೆ. ಅಲ್ಲ ಎಟ್ರಪ್ಪ ನಾನು ಹೇಳಿದ್ದೀನಿ, ನನಗೆ ಆಯಮ್ಮ ಎಟ್ರಕ್ಕೆ ನನಗೇನಲ್ಲ. ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿ ಮಾಡಿದ್ರೆ ಈಗ ತಾಲೂಕು ಪಟ್ಟಣದವರಿಗೆ ಅನುಕೂಲ ಆಗ್ತದೆ. ರೆಸ್ಪಾನ್ಸ್ ಮಾಡಿದ್ರೆ ಏನಾರು ಮಾತಾಡೋದು, ಅವ್ರ ಫೋನ್ ಗೂಗಲ್ ಮೇಲೆ ಮಾತಾಡ್ತಾರೆ. ಕೆಲಸ ಗೊತ್ತಿಲ್ಲ ಅಮ್ಮನಿಗೆ. 10,000 ಬಿಲ್ಲು ಕೂಡ AC ಕನ್ಸರ್ನ್ ಅಂತ ಇದೆ ಸರ್. ಸಹಿ ಹಾಕಿ ಮತ್ತೆ ಬಿಲ್ ಹಾಕಿ 10,000 5,000 ಕೌಂಟ್ರ್ ಸೈನು ಮ್ಯಾಕ್ಸಿಮಮ್ 50,000 ಅಥಾರಿಟಿ ಅಂತ ಸರ್ ಬಾಡಿಯಿಂದ. ಆದರೂ ಕೂಡ 5,000 10,000 ಕೂಡ AC ಅವ್ರಿಗೆ ಅವ್ರು ಟ್ರಾನ್ಸ್ಫರ್ ಮಾಡಿಸ್ಬೇಕು ಸರ್. ತಾಲೂಕು ಅದೊಂದು ಮಾಡಿಬಿಟ್ರೆ ಪಟ್ಟಣದಲ್ಲಿ ಎಷ್ಟೋ ಜನ ಅನುಕೂಲ ಆಗುತ್ತೆ. ಒಂಚೂರು ಆ್ಯಕ್ಟಿವ್ ಅವ್ರನ್ನ ಹಾಕ್ಬಿಟ್ಟಿಲ್ಲ, ಓಡಾಡ್ತಾರೆ. ಹೋಗಿದೆ. ಇವರು ಅಕ್ರಮ್ ಪಾಷಾ ಅಂತೇಳಿ MDಗೆ ರೆಫರ್ ಮಾಡಿದ್ದಾರೆ. ಬೆಳಗಾಮಲ್ಲೇ ರೆಫರ್ ಮಾಡಿದ್ರು. ಫಾಲೋಅಪ್ ಮಾಡ್ತೀನಿ, ಅದು ಮಾಡಿಸ್ತೀನಿ. ಏನಕ್ಕೆ ಬೇಕು ಡಿಪೋ? ನನ್ನ ಪ್ರಕಾರ ಬೇಕಿಲ್ಲ ಡಿಪೋ. ಏನಕ್ಕೆ ಬೇಕು ಡಿಪೋ? ಈಗ ಅದು ಹಳೆ ಕಾನ್ಸೆಪ್ಟ್ ಡಿಪೋ ಅನ್ನೋದು. ಡಿಪೋ ಅಂದರೆ ನಿಮ್ಗೆ ಏನಕ್ಕೆ ಕೇಳ್ತಾ ಇರೋದ್ರೆ, ಡಿಪೋ ಆದರೆ ಅಲ್ಲಿಂದ ನಿಮಗೆ ಒಂದು 4 ಜನಕ್ಕೆ ಉದ್ಯೋಗ ಸಿಗುತ್ತೆ, ಅಲ್ಲಿಂದ ಬಸ್ಗಳು ಚಾಲು ಆಗ್ತವೆ ಅಂತ. ಅದು ಔಟ್ಡೇಟೆಡ್. ಈಗ ನಿಮ್ಗೆ ಡಿಪೋ ಬೇಕು. ನಿಮಗೆ ಬಸ್ ಬಂದರೆ ಡಿಪೋ ಕಡೆಗೆ ಏನು ಮಾಡ್ತೀರಾ? ತುರುವೇಕೆರೆ ಡಿಪೋ ಇರಬೇಕು, ತಿಪ್ಟೂರು ಇರಬೇಕು, ಎಲ್ಲ ಪಕ್ಕದಲ್ಲಿ ಏನು ಮಾಡ್ತಿದ್ರಿ? ನಮ್ಗೆ ಬಸ್ಗಳು ಬೇಕು ಅಷ್ಟೇ, ಸಫಿಷಿಯೆಂಟು. ಸರ್ ಏನಾಗುತ್ತೆ ಆ ಸಂದರ್ಭಕ್ಕೆ ಆ ಬಸ್ ಕಳಿಸ್ತಾರೆ. ಸುಳ್ಳು. ಈಗ ನೀವು ತಿಪ್ಟೂರು ಡಿಪೋದಿಂದ ಕಳಿಸ್ಬಾರ್ದು ಅಂತ ಇದೆಯಾ? ತುರುವೇಕೆರೆ ಡಿಪೋದಿಂದ ಈಗ ತುರುವೇಕೆರೆ ಎಷ್ಟು ದೂರ, ತಿಪ್ಟೂರು ಎಷ್ಟು ದೂರ, ಅಲ್ಲಿಂದ ಕಳಿಸ್ಬಾರ್ದು ಅಂತ ಇದೆಯಾ? ನಾನು ಹೇಳೋದು ಅಲ್ಲ. ಈಗ ಅದು ಮುಂಚೆ ಇತ್ತು, ಡಿಪೋ ಆದರೆ ಬಸ್ಗಳು ಜಾಸ್ತಿ ಆಗುತ್ತೆ ರೋಗ ಅಂತೇಳಿ. ಈಗ ಅದು ಕಾಮನ್ ಆಗಿಬಿಟ್ಟಿದೆ. ಡಿಪೋ ನಮ್ಗೆ ಬೇಕು. ನಾವು ಬೇಕಾದ ಬಸ್ಗಳು. ನನ್ನ ಪರ್ಸ್ನಲ್ ನನ್ನ ತಪ್ಪಿದೆ, ಸರಿಪಡಿಸಿ ನಾನೇ ನಮ್ಗೆ ಬೇಕು. ಅದೀಗ ಅದು ಮುಂಚೆ ಇತ್ತು. ಈಗ ಎಲ್ಲ ತಾಲೂಕು ಕೊಟ್ಬಿಟ್ಟವ್ರೆ. ನಮಗೇನಾದ್ರು ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾದ ಬಸ್ಗಳು ಸಫಿಷಿಯೆಂಟಾಗಿ ಬಂದು ಡಿಪೋ ಕಡೆ ನಾವೇ ಮಾಡಿ. ಈಗ ಮುಂದೆ ಹೋಗಿದ್ದು ಜಾಗ ಇಲ್ಲ ಡಿಪೋಗೆ ಅಂತೇಳಿ ಅವಾಗ ಆಗಲಿಲ್ಲ. 20-25 ವರ್ಷದಿಂದ ಕೇಳ್ತಾ ಇದ್ದೀವಿ ಡಿಪೋ ಬೇಕು. ನಾನು ಹುಡುಗಾದಾಗಿಂದಲೂ ಕೇಳ್ತಿದ್ದೀವಿ. ಈಗ ಅದು ಔಟ್ಡೇಟೆಡ್. ಬದಲಾವಣೆ ಆದಾಗ ನಾವು ಚೇಂಜ್ ಆಗಬೇಕಷ್ಟೇ. ಈ ತಾಲೂಕಲ್ಲಿ ಐಡೆಂಟಿಫೈ ಆಗಿದ್ದಾವೆ. ಇವ್ರು ಹೇಳಿದ್ದು ಎಳ್ನೋಡು ಒಂದು ಆಗಿದೆ, 2-3 ಐಡೆಂಟಿಫೈ ಮಾಡಿದ್ದಾರೆ. ಮತ್ತು ನಾನು ಭಾಳ ಹಿಂದೆ ಒಂದು ಲೆಟ್ರ್ ಕೊಟ್ಟಿದ್ದೆ. ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಈಶ್ವರನ ತೀರ್ಥರಾಮೇಶ್ವರ, ಈ ಒಂದು 4-5 ಅವರು ಟೂರಿಸಮ್ ಡಿಪಾರ್ಟ್ಮೆಂಟಲ್ಲೇ ಸೇರಿಸಿ ಅಂತ ಕೊಟ್ಟಿದ್ದೆ. ಅದಾಗಿಲ್ಲ. ನೀವು ಜ್ಞಾಪಿಸಿದ್ದು ಒಳ್ಳೇದಾಯಿತು. ಅದು ಮಾಡೋಣ. ಅದೊಂದು ಮತ್ತು ಇನ್ನೊಂದು ಜ್ಞಾಪಕ ಬಂತು. ಮದನ್ ಮಠನ ಒಂದು ಈ ಥರ ಟೂರಿಸಮ್ ಪ್ಲೇಸಾಗಿ ಐಡೆಂಟಿಫೈ ಮಾಡಬೇಕಂತ ಅದೊಂದು ಪ್ರಪೋಸಲ್ ಇದೆ. ಮದನ್ ಮಠ ಅಲ್ಲ, ಸಾರಿ, ಇದು ಮೊದಲಿಂಗನ ಗುಡ್ಡ. ಸೊ ಅದೊಂದು ಮಾಡ್ಬೋದು. ಆ ಥರದ್ದೇನೋ ಮಾಡಿ ರೂಪೇಗಿನ ಇಲ್ಲ, ಏನು ರೂಪೇನೂ ಬೇಕಿಲ್ಲ. ಅಲ್ಲೇ 1-2 ಬಂದವ್ರಿಗೆ ಕೂರೋದಕ್ಕೆ ಒಂದು ಈ ಥರ ಮಾಡಿ ಎಲ್ಲ ಮಾಡಿ ಫಾರೆಸ್ಟ್ ಇಲ್ಲ, ಫಾರೆಸ್ಟ್ ಎಲ್ಲ ಇದೆ ನಿಮಗೆ. ಈಗ ದಾಖಲೆ ಪ್ರಕಾರ ಚಿಕ್ಕನಹಳ್ಳಿ ತಾಲೂಕಲ್ಲಿ ಹೈಯೆಸ್ಟ್ 12,000 ಎಷ್ಟೋ ಎಕರೆನೇನೋ ಫಾರೆಸ್ಟ್ ಇದೆ. ಬಟ್ ಎಲ್ಲಿದೆ ಫಾರೆಸ್ಟು? ದಾಖಲೆಯಲ್ಲಿದೆ, ಫಾರೆಸ್ಟ್ ಎಲ್ಲಿದೆ? ಗಿಡಗಳೆಲ್ಲಿದ್ದಾವೆ? ಈಗ ನಾವು ಪ್ರೈಮರಿ ಸ್ಕೂಲಿದ್ದಾಗ ಹೋದ್ರೆ ಆ ತೀರ್ಥರಾಮೇಶ್ವರ ದೇವಸ್ಥಾನ ಇಳಿದು ಒಳಗೆ ಹೋಗಿ ಭಯ ಆಗೋದು, ಅಷ್ಟು ಕಾಡು. ಬೋಳ್ಗಳು ಈಗ